ಸದನದಲ್ಲಿ ಸ್ಪೀಕರ್ ಪರಮಾಧಿಕಾರ ಆದರೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ಅವರು ಮುಖ್ಯಮಂತ್ರಿಗಳಿಗೆ ಇದು ಕೊಡಬೇಕು ಅಂತೇಳಿ, ಅಂದರೆ ಅವರೇ ಇದನ್ನು ತೀರ್ಮಾನ ಮಾಡಲಿ ಅಂತೇಳಿ. ಸ್ಪೀಕರ್ ಪರಮಾಧಿಕಾರ ಇರೋರು CMಗೆ ಹೇಗೆ ಇದು ಕೊಡ್ತಾರೆ? ನೋಡಿ, ಇದನ್ನು ಪ್ರಪೋಸ್ ಮಾಡಿ ಅನುಮೋದನೆ ಮಾಡಿರೋವಂಥದ್ದು ಸದನದ ನಾಯಕರು ಮುಖ್ಯಮಂತ್ರಿ ಇರೋದ್ರಿಂದ ಮೋಸ್ಟ್ಲಿ ಅವ್ರಿಗೆ ಕೊಟ್ಟಿರ್ಬೋದು. ಅಲ್ಟಿಮೇಟಾಗಿ ಈಗ ಸಭೆ ಕರೆದಿದ್ದಾರಲ್ಲ, ಈ ಸಭೆಯಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಸ್ಪೀಕರ್ ಅವರ ಕಾರ್ಯಾಲಯ ಯಾವ ರೀತಿ ಅದನ್ನು ಆದೇಶ ಹೊರಡಿಸಬೇಕು ಅಂತ ಸ್ಪೀಕರ್ ಅವರ ಕಾರ್ಯಾಲಯ ತೀರ್ಮಾನವನ್ನು ಮಾಡ್ತದೆ. ನನಗೆ ಪೂರ್ತಿ ವಿಶ್ವಾಸ ಇದೆ, ಸ್ಪೀಕರ್ ಅವರು ಮಾತಾಡಿರೋ ಧಾಟಿಯನ್ನು ನೋಡಿದಾಗ ಪೂರ್ತಿ ವಿಶ್ವಾಸ ಇದೆ, ವಾಪಸ್ ಪಡಿತಾರೆ ಅನ್ನೋದು. ನಾನು ಕೂಡ ಸತತವಾಗಿ ಕಳೆದ 15-20 ದಿನದಿಂದನೂ ಕೂಡ ಭಾಳ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನಮ್ಮ ಶಾಸಕರು ಸಭೆಯಲ್ಲಿ ಭಾಗವಹಿಸಬೇಕು, ಅವರ ಅಮಾನತ್ತು 6 ತಿಂಗಳ ಅಮಾನತ್ತು ವಾಪಸ್ ಪಡಿಬೇಕು ಅನ್ನೋದು ನನ್ನ ಮಾತುಗಳನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀನಿ. ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಆಗ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ರಾಜಭವನದಿಂದ ಏನಾದ್ರು ಬಂದರೆ ಸಾಧ್ಯತೆ ಇದೆ, ಮನವಿ ಮಾಡಿದ್ದಾರೆ? ಇಲ್ಲ ನೋಡಿ, ನಾವು ಯಾವಾಗ ಸ್ಪೀಕರ್ ಅವರು ಡಿಲೇ ಆಯಿತು ಆ ದೃಷ್ಟಿಯಿಂದ ನಾವು ಎಲ್ಲ ಕಡೆ ರಾಜಭವನ ಇರ್ಬೋದು, ಬೇರೆ ಬೇರೆ ನಮ್ಮ ಪಾಸಿಬಿಲಿಟೀಸ್ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲಕ್ಕೂ ಕೂಡ ನಾವು ಬಾಗಿಲನ್ನು ತಟ್ಟಿದ್ದೀರಿ. ಅಲ್ಟಿಮೇಟಾಗಿ ಸ್ಪೀಕರ್ ಅವರು ಫೋನ್ ಮಾಡಿ ಇಲ್ಲ ಇದನ್ನು ಇಲ್ಲೇ ಬಗೆಹರಿಸೋಣ ಅಂತ ಹೇಳಿರೋದ್ರಿಂದ ನಾನು ಅವರಿಗೆ ಗೌರವ ಕೊಟ್ಟು, ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಟ್ಟು ಒಪ್ಕೊಂಡಿದ್ದೀನಿ. ನಾವು ಸ್ಪೀಕರ್ ಅವರು ಇದನ್ನು ವಾಪಸ್ ಪಡಿತಾರೆ ಅನ್ನೋ ವಿಶ್ವಾಸ ನನಗಿದೆ.